ನಮಸ್ಕಾರ. ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಸುದ್ದಿಗಳ ಮುಖ್ಯಾಂಶಗಳು. ಎಸ್ಎಸ್ಎಲ್ಸಿ ಮೌಲ್ಯಮಾಪನ ಆರಂಭ. ಜಿಲ್ಲೆಯಲ್ಲಿ ನೀಲೇಶ್ವರ, ತ್ರಿಕರಿಪುರ ಕೇಂದ್ರಗಳು. ಮೌಲ್ಯಮಾಪನ ಶಿಕ್ಷಕರ ಅಭಾವ. ಎಡರಂಗ ಪ್ರವೇಶ ನಿಷೇಧ, ಕಾರಣ ಕೋರಿ ಐಎನ್ಎಲ್. ಉದ್ಯಾವರ ಬಳಿ ಟೆಂಪೋ ಬೈಕ್ ಡಿಕ್ಕಿ, ಯುವಕ ದಾರುಣ ಮರಣ, ಮತ್ತೋರ್ವ ಗಂಭೀರ. ಕರಿಂದಳ ಲ್ಯಾಟರೈಟ್ ಗಣಿಗಾರಿಕೆ, ಕಾರ್ಮಿಕರ ಕೆಲಸ ಸಂರಕ್ಷಣೆ ಹೋರಾಟ, ಇಂಟಕ್ ಬಹಿರಂಗ ಬೆಂಬಲ ಘೋಷಣೆ. ಸುದ್ದಿಗಳು ವಿವರವಾಗಿ. ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷಾ ಮೌಲ್ಯಮಾಪನ ಆರಂಭಿಸಲಾಗಿದೆ. ಕಾಸರಗೋಡು ಕಂದಾಯ ಜಿಲ್ಲೆಯಲ್ಲಿ 2 ಕೇಂದ್ರಗಳಲ್ಲಿ ಮೌಲ್ಯಮಾಪನ ನಡೆಯುತ್ತಿದೆ. ನೀಲೇಶ್ವರ ರಾಜಾಸ್ ಹೈಯರ್ ಸೆಕೆಂಡರಿ ಹಾಗೂ ತ್ರಿಕರಿಪುರ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಗಳು ಮೌಲ್ಯಮಾಪನ ಕೇಂದ್ರಗಳಾಗಿವೆ. ತ್ರಿಕರಿಪುರದಲ್ಲಿ ಮಲಯಾಳ ಫಸ್ಟ್ ಹಾಗೂ ಕನ್ನಡ ಫಸ್ಟ್ ಸೆಕೆಂಡ್ ಪತ್ರಿಕೆಗಳ ಮಾಪನ ನಡೆಯುತ್ತಿದೆ. ಮಲಯಾಳದಲ್ಲಿ 79,052 ಹಾಗೂ ಕನ್ನಡ ಪ್ರಥಮ ದ್ವಿತೀಯದಲ್ಲಿ ತಲಾ 3,286, 4,023 ಉತ್ತರ ಪತ್ರಿಕೆಗಳಿವೆ. ನೀಲೇಶ್ವರ ರಾಜಾಸ್ನಲ್ಲಿ ಮಲಯಾಳ ಕನ್ನಡ ವಿಭಾಗಗಳ ಗಣಿತ ಉತ್ತರ ಪತ್ರಿಕೆಗಳ ಅಂಕ ನಿರ್ಣಯ ನಡೆಯುತ್ತಿದೆ. ಮೌಲ್ಯಮಾಪನಕ್ಕೆ ಅಧ್ಯಾಪಕರ ಕೊರತೆ ಇರುವುದಾಗಿ ತಿಳಿಯಲಾಗಿದೆ. ಬೆಳಗ್ಗೆ 9:30ರಿಂದ ಸಾಯಂಕಾಲ 4:30ವರೆಗೆ ಪ್ರಕ್ರಿಯೆ ನಡೆಯುತ್ತಿದ್ದು ಏಪ್ರಿಲ್ 10ರವರೆಗೆ ಮುಂದುವರಿಯಲಿದೆ. ಸುಮಾರು 3 ದಶಕಗಳಿಂದ ರಾಜ್ಯದಲ್ಲಿ ಎಡರಂಗಕ್ಕೆ ಬೆಂಬಲ ನೀಡುತ್ತಿರುವ ತಮ್ಮನ್ನು ಮೈತ್ರಿಕೂಟದಲ್ಲಿ ಸೇರಿಸದಿರುವ ಬಗ್ಗೆ ಎಡರಂಗ ನಾಯಕತ್ವ ಉತ್ತರಿಸಬೇಕೆಂದು ಐಎನ್ಎಲ್ ರಾಷ್ಟ್ರೀಯ ಉನ್ನತ ಸಮಿತಿ ಆಗ್ರಹಿಸಿದೆ. ಕಾಸರಗೋಡು ಸರ್ಕಾರಿ ಅತಿಥಿ ಬಂಗಲೆಯಲ್ಲಿ ಜರುಗಿದ ಸಭೆಯಲ್ಲಿ ಐಎನ್ಎಲ್ ರಾಷ್ಟ್ರೀಯ ರಾಜ್ಯ ಮುಖಂಡರು ಭಾಗವಹಿಸಿದ್ದರು. ಎಡರಂಗ ವಿಸ್ತರಣೆ ವೇಳೆ ಪ್ರಥಮ ಆದ್ಯತೆ ಐಎನ್ಎಲ್ಗೆಂದು ಎಡರಂಗ ಸಂಚಾಲಕ ವೈಕಂ ವಿಶ್ವನ್ ಘೋಷಿಸಿದ್ದರು. ಸಿಪಿಐಎಂನ ಹೊಸ ಕಾರ್ಯದರ್ಶಿ ಕೋಡಿಯೇರಿ ಬಾಲಕೃಷ್ಣನ್ ಕೂಡ ತಮ್ಮ ಬಗ್ಗೆ ಅನುಕೂಲಕರ ನಿಲುವು ಹೊಂದಿದ್ದಾರೆ. ಹಾಗಿದ್ದು ಎಡರಂಗ ಪ್ರವೇಶಕ್ಕೆ ತಮಗೆ ತೊಡಕೇನೆಂದು ನಾಯಕರು ವ್ಯಕ್ತಪಡಿಸಬೇಕೆಂದು ಸಭೆ ಕೋರಿದೆ. ಐಎನ್ಎಲ್ ಪಕ್ಷ ಎಂದೂ ಜಾತ್ಯತೀತ ನಿಲುವು ಹೊಂದಿದೆ. ಜಾತ್ಯತೀತ ಒಕ್ಕೂಟವನ್ನು ಮಾತ್ರ ಬೆಂಬಲಿಸಲಿದೆ ಎಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಪ್ರೊಫೆಸರ್ ಮೊಹಮ್ಮದ್ ಸುಲೈಮಾನ್ ಹೇಳಿದರು. ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿಯ ಕಟ್ಟಾ ವಿರೋಧಿ ನಿಲುವು ಹೊಂದಿದ್ದ ಪಿಡಿಪಿ ಜೊತೆ ಮೈತ್ರಿ ಮಾಡಿಕೊಂಡಿದೆ. ಪಿಡಿಪಿಯ ಬೇಡಿಕೆಗಳನ್ನು ಹೂಂಗುಟ್ಟಿ ಅಂಗೀಕರಿಸುವ ಮೂಲಕ 56 ಇಂಚು ಎದೆ ಎಳತೆ ಇದ್ದ ನರೇಂದ್ರ ಮೋದಿಯ ಎದೆ ಎಳತೆ ಕೇವಲ 5.5 ಇಂಚಾಗಿ ಕುಗ್ಗಿ ಹೋಯಿತು ಎಂದು ಅವರು ವ್ಯಂಗ್ಯವಾಡಿದರು. ಬಿಜೆಪಿಯ ಆಡಳಿತ ದೇಶಕ್ಕೆ ಗಂಡಾಂತರವೆಂದರು. ಸಭೆಯಲ್ಲಿ ಪಕ್ಷದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಪಿಸಿ ಕುರೀನ್, ಉಪಾಧ್ಯಕ್ಷ ಇಕ್ಬಾಲ್ ಸಫರ್, ಪ್ರಧಾನ ಕಾರ್ಯದರ್ಶಿಗಳಾದ ಅಲಾವುದ್ದೀನ್ ಅನ್ಸಾರಿ, ಅಹಮದ್ ದೇವರಕೋವಿಲ್, ಕೆಕೆ ವಾಟ್ಸ್, ಎಂಜಿಕೆ ನಿಜಾಮುದ್ದೀನ್, ಕೋಶಾಧಿಕಾರಿ ಇಕ್ರಾಮ್ ನಜೀರ್, ಕಾರ್ಯದರ್ಶಿ ಎಂಎಸ್ ಆಲಿ ಹುಸೇನ್, ಜಾರ್ಖಂಡ್ ಅಧ್ಯಕ್ಷ ಡಾಕ್ಟರ್ ಮೊಹಿಯುದ್ದೀನ್ ಆಲಂ ಮೊದಲಾದವರು ಭಾಗವಹಿಸಿದ್ದರು. ಬೈಕ್ ಮಿನಿ ಟೆಂಪೋ ಮಧ್ಯೆ ಡಿಕ್ಕಿ ಸಂಭವಿಸಿ ಬೈಕಿನಲ್ಲಿದ್ದ ಯುವಕ ಮೃತಪಟ್ಟಿದ್ದು ಮತ್ತೋರ್ವ ಗಂಭೀರ ಗಾಯಗೊಂಡಿದ್ದಾನೆ. ಉಪ್ಪಳ ಪತ್ವಾಡಿ ನಿವಾಸಿ 22ರ ಹರೆಯದ ಮೊಯ್ದೀನ್ ತೌಸೀಫ್ ಮೃತ ದುರ್ದೈವಿ. ಮಂಗಳವಾರ ಸಂಜೆ ಮಂಜೇಶ್ವರ ಉದ್ಯಾವರದ ಬಳಿ ದುರ್ಘಟನೆ ನಡೆದಿದೆ. ತೌಸೀಫನ ಜೊತೆ ಬೈಕಿನಲ್ಲಿದ್ದ ಸ್ನೇಹಿತ 19ರ ಹರೆಯದ ಇಲಿಯಾಸ್ ಗಂಭೀರ ಗಾಯಗೊಂಡಿದ್ದು ಮಂಗಳೂರಿನ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಮಂಗಳವಾರ ಸಂಜೆ ತೌಸೀಫ್ ಹಾಗೂ ಇಲಿಯಾಸನು ಉಪ್ಪಳದಿಂದ ತೊಕ್ಕೋಟಿಗೆ ಬೈಕಿನಲ್ಲಿ ತೆರಳುತ್ತಿದ್ದಾಗ ಎದುರಿನಿಂದ ಬಂದ ಮಿನಿ ಟೆಂಪೋ ಉದ್ಯಾವರ ಮಾಡ ಬಳಿ ಡಿಕ್ಕಿ ಹೊಡೆದಿದೆ. ತಲೆಗೆ ಗಂಭೀರ ಏಟಾದ ಪರಿಣಾಮ ತೌಸೀಫನ್ನು ಆಸ್ಪತ್ರೆಗೆ ಸಾಗಿಸುವ ದಾರಿ ಮಧ್ಯೆ ಕೊನೆಯುಸಿರೆಳೆದನು. ಮೃತನು ಮಂಗಳೂರಿನಲ್ಲಿ ಬಿಬಿಎಂ ವಿದ್ಯಾರ್ಥಿಯಾಗಿದ್ದು ಹಮೀದ್ ಮರಿಯುಮ್ಮಾ ದಂಪತಿ ಪುತ್ರನಾಗಿದ್ದಾನೆ. ತೌಸೀಫನು ಸಹೋದರರಾದ ತಫ್ಸಿ, ತಮೀಮ್, ಸಹೋದರಿ ಸಕೀನಾರನ್ನು ಹೊಂದಿದ್ದಾನೆ. ದುರಂತವು ಉಪ್ಪಳದಾದ್ಯಂತ ಜನತೆಯನ್ನು ಶೋಕಸಾಗರದಲ್ಲಿ ಮುಳುಗಿಸಿದೆ. ಕರಿಂದಳದಲ್ಲಿ ನಡೆಯುತ್ತಿರುವ ಲ್ಯಾಟರೈಟ್ ಗಣಿಗಾರಿಕೆಯ ಸಂರಕ್ಷಣೆಗಾಗಿ ಸಂಯುಕ್ತ ಕಾರ್ಮಿಕರ ಯೂನಿಯನ್ ನಡೆಸುತ್ತಿರುವ ಆಂದೋಲನಕ್ಕೆ ಐಎನ್ಟಿಯುಸಿ ಸಂಘಟನೆ ಪೂರ್ಣ ಬೆಂಬಲ ನೀಡುತ್ತಿರುವುದಾಗಿ ಘೋಷಿಸಲಾಗಿದೆ. ಸಂಘಟನೆ ರಾಜ್ಯ ಜಿಲ್ಲಾ ನಾಯಕರು ಸುದ್ದಿಗೋಷ್ಠಿಯಲ್ಲಿ ಘೋಷಣೆ ಹೊರಡಿಸಿದ್ದಾರೆ. ಸಾರ್ವತ್ರಿಕ ವಲಯ ಸಂಸ್ಥೆಯಾದ ಕೇರಳ ಕ್ಲೇಸ್ ಆ್ಯಂಡ್ ಸಿರಾಮಿಕ್ ಪ್ರಾಡಕ್ಟ್ಸ್ ಲಿಮಿಟೆಡ್ನ ಕರಿಂದಳ ಘಟಕ ವಿರುದ್ಧ ಪರಿಸರ ಸಮಸ್ಯೆ ನೆಪವೊಡ್ಡಿ ಸರ್ವಪಕ್ಷ ಮುಷ್ಕರ ಸಮಿತಿ ಎಂಬ ಹೆಸರಿನಲ್ಲಿ ಆಂದೋಲನ ನಡೆಸಲಾಗುತ್ತಿದೆ. ಇದರಿಂದಾಗಿ ಕಳೆದೆರಡು ತಿಂಗಳುಗಳಿಂದ ಅಲ್ಲಿನ ಕಾರ್ಮಿಕರು ಕೆಲಸ ಕಳೆದುಕೊಳ್ಳುವಂತಾಗಿದೆ. ಕಂಪನಿ ಕಾರ್ಯಾಚರಣೆಗೆ ಅಡ್ಡಿಪಡಿಸುತ್ತಿರುವ ಮುಷ್ಕರ ಸಮಿತಿಯ ಪ್ರಜಾಪ್ರಭುತ್ವ ವಿರೋಧಿ ನಿಲುವು ಇದಕ್ಕೆ ಕಾರಣವಾಗಿದೆ. ಇದರ ವಿರುದ್ಧ ಕಂಪನಿ ಕಾರ್ಯಾಚರಣೆಗೆ ಕ್ರಮ ಕೈಗೊಳ್ಳಬೇಕೆಂದು, ಕಾರ್ಮಿಕರನ್ನು ಕೆಲಸ ಮಾಡಲು ಬಿಡಬೇಕೆಂದು ಆಗ್ರಹಿಸಿ ಕಾರ್ಮಿಕ ಸಂಘಟನೆಗಳ ನೇತೃತ್ವದಲ್ಲಿ ಸಂರಕ್ಷಣಾ ಸಮಿತಿ ರೂಪೀಕರಿಸಿ ಆಂದೋಲನ ನಡೆಯುತ್ತಿದೆ. ಇದಕ್ಕೆ ಐಎನ್ಟಿಯುಸಿಯು ಪೂರ್ಣ ಬೆಂಬಲ ನೀಡುತ್ತಿದೆ. ಸಂಯುಕ್ತ ಕಾರ್ಮಿಕ ಸಂಘಟನೆಗಳ ಆಂದೋಲನದಲ್ಲಿ ತಮ್ಮ ಸಂಘಟನೆಗೆ ಸಂಬಂಧವಿಲ್ಲವೆಂಬ ರೀತಿಯಲ್ಲಿ ಸೃಷ್ಟಿಯಾದ മാത്തെ സത്യಕ್ಕೆ ദൂരവാദെಂದು ಅವರು സ്പഷ്ടീകരിಸಿದ್ದಾರೆ. തൊഴിലാളികളുടെ ബുദ്ധിമുട്ടുകൾ ശരിക്കും കണ്ട് മനസ്സിലാക്കി എന്നതിൻ്റെ അടിസ്ഥാനത്തിലാണ്
നമ്മളിപ്പോഴൊരു തൊഴിൽ സ്ഥാപനവും അടച്ചിട്ടുകൊണ്ട് തൊഴിലാളിക്ക് പണി നഷ്ടപ്പെട്ടുകൊണ്ട് ഒരു സ്ഥാപനവും മുന്നോട്ട് പോകരുത് എന്നൊരു നിലപാട് INTUC സ്വീകരിച്ചിട്ടുള്ളത്. ആ നിലപാട് തന്നെയാണ് ഈ KCCPയുടെ കാര്യത്തിലും INTUCക്കുള്ളത്. ഈ INTUCയുടെ അവിടുത്തെ തൊഴിലാളികൾക്ക് പൂർണ്ണമായി സംരക്ഷണം നൽകാൻ സംസ്ഥാന കമ്മിറ്റിക്ക് ബാധ്യതയുണ്ട്. അവരുടെ സമരത്തിന് ഐക്യദാർഢ്യം പ്രഖ്യാപിക്കുകയും അവരുണ്ടാക്കിയിരിക്കുന്ന CIT ഉൾപ്പെടെയുള്ള തൊഴിൽ മേഖലയിൽ നിന്ന് സഹോദര സംഘടനയുമായിട്ടുള്ളതാണ് ഐക്യസമരസമിതി ഉണ്ടാക്കിയിട്ടുള്ളത്. ആ സമരസമിതിക്ക് പൂർണ്ണമായി INTUCയുടെ പിന്തുണയുണ്ട്. ಸುದ್ದಿಗೋಷ್ಠಿಯಲ್ಲಿ INTUC ರಾಷ್ಟ್ರೀಯ ನಿರ್ವಾಹಕ ಸದಸ್ಯ KP ತಂಬಿ, ಜಿಲ್ಲಾ ಉಪಾಧ್ಯಕ್ಷ ಇಟ್ಟಿಪುರಂ ಕುഞ്ഞിಕೃಷ್ಣನ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜೋಸ್ ಸೆಬಾಸ್ಟಿಯನ್, ಯು ಕೃಷ್ಣನ್ ಮೊದಲಾದವರು ಉಪಸ್ಥಿತರಿದ್ದರು. 5 ವರ್ಷಗಳಿಗೊಮ್ಮೆ ನಡೆಯುವ ಕುಂಬಳೆಶಿರಿಯಾದ ಒಳೆಯಮ್ಮ ಖಾಮುರುಸು ಈ ತಿಂಗಳ 2ರಿಂದ 19ರವರೆಗೆ ಜರುಗಲಿದೆ. ಊರ ಹಾಗೂ ಪರವೂರುಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ನಾನಾ ಜಾತಿ ಧರ್ಮಸ್ಥರು ಹರಿದು ಬರಲಿದ್ದು ಇದೊಂದು ಧರ್ಮ ಸಾಹೋದರ್ಯದ ಮಹಾ ಉತ್ಸವವಾಗಲಿದೆ. ಸಿದ್ಧತೆಗಳು ಪೂರ್ತಿಯಾಗಿರುವುದಾಗಿ ಸಂಬಂಧಿತರು ವಾರ್ತಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಉರುಸಿನ ಅಂಗವಾಗಿ 17 ದಿನಗಳ ಕಾಲ ಪ್ರತಿದಿನ ಮತ ಪ್ರವಚನದ ಸರಣಿ ನಡೆಯಲಿದ್ದು ಪ್ರಖ್ಯಾತ ಮತ ವಿದ್ವಾಂಸರು ವಾಗ್ಮಿಗಳು ಪ್ರವಚನ ನೀಡಲಿದ್ದಾರೆ. 19ರಂದು ಸಹಸ್ರಾರು ಮಂದಿಗೆ ಅನ್ನದಾನದೊಂದಿಗೆ ಉರುಸ್ ಸಮಾಪ್ತಿಯಾಗಲಿದೆ. ಏಪ್ರಿಲ್ 2ರಂದು ಪಾಣಕಾಡ್ ಬಶೀರ್ ಅಲಿ ಶಿಹಾಬ್ ತಂಗಳ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಲಿರುವ ಸಮಾರಂಭದಲ್ಲಿ ಕಾಸರಗೋಡು ಸಂಯುಕ್ತ ಜಮಾತ್ ಕಾಜಿ ಪ್ರೊಫೆಸರ್ ಕೆ ಆಲಿಕುಟ್ಟಿ ಮುಸ್ಲಿಯಾರ್ ಉರುಸ್ ಕಾರ್ಯಕ್ರಮಗಳನ್ನು ಉದ್ಘಾಟಿಸಲಿದ್ದಾರೆ. ಮಸೀದಿ ಸಮಿತಿ ಅಧ್ಯಕ್ಷ ಇಸ್ಮಾಯಿಲ್ ಹಾಜಿ ಧ್ವಜಾರೋಹಣಗೈಯಲಿರುವರು. സിറിയ ഗ്രാമത്തിൽ സ്ഥിതി ചെയ്യുന്ന വളയം ജുമാ മസ്ജിദാണ്. അത് ചരിത്രപ്രധാനമായ അവിടെ മക്കാമുണ്ട്. അതിന് ഉറൂസ് 5 വർഷത്തേക്ക് കഴിച്ചു വരാറുള്ള ഉറൂസ് എന്ന് വെച്ചാൽ ഈ ഏപ്രിൽ 19 നടക്കുകയാണ്. അതിനോടനുബന്ധിച്ച് 2 മുതൽ 18 വരെ മതപ്രഭാഷണ പരമ്പര ഉണ്ടായിരിക്കുന്നു. ಸುದ್ದಿಗೋಷ್ಠಿಯಲ್ಲಿ ಮಸೀದ್ ಸಮಿತಿ ಅಧ್ಯಕ್ಷ ಇಸ್ಮಾಯಿಲ್ ಹಾಜಿ ಅಡ್ಕಾ, ಉರೂಸ್ ಸಮಿತಿ ಸಂಚಾಲಕ ಅಬ್ದುಲ್ ರಜಾಕ್ ಓಣಂದ, ಒಳೆಯಂ ಖತೀಬ್ ಫಕ್ರುದ್ದೀನ್ ಸಖಾಫಿ, ಅಬ್ದುಲ್ ಸತ್ತಾರ್ ಮೊದಲಾದವರು ಭಾಗವಹಿಸಿದರು. ನ್ಯಾಷನಲ್ ಇನ್ಶೂರೆನ್ಸ್ ಸಂಸ್ಥೆ ವಾಹನಗಳ ವಿಮಾ ಕಂತನ್ನು ಹೆಚ್ಚಿಸಿರುವುದನ್ನು ವಿರೋಧಿಸಿ ಮೋಟಾರ್ ಕಾರ್ಮಿಕರ ಸಂಯುಕ್ತ ಘಟಕದ ನೇತೃತ್ವದಲ್ಲಿ ಮಾರ್ಚ್ ಪ್ರತಿಭಟನೆ ನಡೆಸಲಾಯಿತು. ಕಾಸರಗೋಡಿನ ಪಿಲಿಕುಂಜೆಯಲ್ಲಿರುವ ಯುನೈಟೆಡ್ ಇನ್ಶೂರೆನ್ಸ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಯಿತು. ಪ್ರೆಸ್ ಕ್ಲಬ್ ವೃತ್ತದಿಂದ ವಿಮಾ ಕಚೇರಿಗೆ ಜಾಥಾ ಸಾಗಿತು. ಬಳಿಕ ಜರುಗಿದ ಪ್ರತಿಭಟನಾ ಮುಷ್ಕರವನ್ನು BMSನ ಜಿಲ್ಲಾ ಉಪಾಧ್ಯಕ್ಷ A ಕೇಶವ ಉದ್ಘಾಟಿಸಿ ಮಾತನಾಡಿದರು. 3000 രൂപ ചില്ലറയുണ്ടായ ഇൻഷുറൻസ് പ്രീമിയം 5000 മുകളിലാണ്, 6000 അടുത്താണ് എത്തിക്കഴിഞ്ഞത്. അപ്പോൾ ഈ രീതിയിൽ വർദ്ധിപ്പിച്ചാൽ സാധാരണക്കാരായ മോട്ടോർ തൊഴിലാളികൾ എങ്ങനെയാണ് ജീവിക്കും? ഇത്രയും മൊത്തമായി കൊല്ലത്തിൽ ഒരു കടിക്കണം, അതുപോലെ തന്നെ മറ്റേ സാധനങ്ങളും ഇതൊക്കെ ആയിട്ട് ജീവിക്കുന്ന കഷ്ടത്തിൽ ഈ സമയത്തിൽ ഇത് എത്രയും പെട്ടെന്ന് പിൻവലിക്കണം. ആര് ഭരിച്ചെങ്കിലും തൊഴിലാളികളെ കഷ്ടം മനസ്സിലാക്കാൻ ട്രേഡ് യൂണിയനുകൾ എന്നും മുന്നിലുണ്ടാവും. CITUವಿನ ಗಿರಿಕೃಷ್ಣನ್ K ಕಮಲಾಕ್ಷ, STUವಿನ ಶರೀಫ್ ಕೊಡವಂಜಿ, INTUCಯ TJ ಜಾನಿ, AITUCಯ ಸುರೇಶ K ವಿಶ್ವನಾಥ, ನವೀನ S ವಿಶ್ವನಾಥ್ ಶೆಟ್ಟಿ, SK ಉಮೇಶ್, ಅರವಿಂದ್, ಸತೀಶ್ ಮೊದಲಾದವರು ನೇತೃತ್ವ ನೀಡಿದರು. ಹಲವಾರು ಮಂದಿ ವಿವಿಧ ಸಂಘಟನೆಗಳಿಗೆ ಸೇರಿದ ಮೋಟಾರ್ ಕಾರ್ಮಿಕರು ಮಾರ್ಚ್ನಲ್ಲಿ ಪಾಲ್ಗೊಂಡರು. ಮನೆಯ ಕೊಠಡಿಗೆ ಅಕಸ್ಮಾತ್ ಬೆಂಕಿ ತಗಲಿ ಕೊಠಡಿಯಲ್ಲಿದ್ದ ಕೊಬ್ಬರಿ ಸಹಿತ ಸಾಮಗ್ರಿ ಉರಿದು ನಾಶವಾಗಿದೆ. ದೇಳಿ ಬಳಿಯ ನಿವಾಸಿ ಅಬ್ದುಲ್ ಗಫೂರ್ ಎಂಬವರ ಮನೆಯ ಸ್ಟೋರ್ ರೂಮಲ್ಲಿ ಅನಾಹುತ ನಡೆದಿದೆ. ಅಗ್ನಿಶಾಮಕ ದಳ ತಲುಪಿ ಕಿಚ್ಚನ್ನು ಆರಿಸಿದ್ದಾರೆ. ಸಹಸ್ರಾರು ರೂಪಾಯಿಗಳ ನಷ್ಟ ಅಂದಾಜಿಸಲಾಗಿದೆ. ಜಿಲ್ಲೆಯ ಸ್ಥಳೀಯಾಡಳಿತ ಸಂಸ್ಥೆಗಳಲ್ಲಿ ಅಂಗೀಕೃತ ಕಸಾಯಿಖಾನೆಗಳನ್ನು ಸ್ಥಾಪಿಸಿ ಈ ವಲಯದ ಸಮಸ್ಯೆ ಪರಿಹರಿಸಬೇಕೆಂದು STU ರಾಜ್ಯ ಉಪಾಧ್ಯಕ್ಷ A ಅಬ್ದುಲ್ ರಹಮಾನ್ ಒತ್ತಾಯಿಸಿದ್ದಾರೆ. STU ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಮಂಗಳವಾರ ನಡೆದ ಜಿಲ್ಲಾಧಿಕಾರಿ ಕಚೇರಿ ಧರಣಿ ಮುಷ್ಕರವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ഈ ജില്ലയിലെ അസംഘടിതരായ ഇറച്ചി മേഖലയിൽ തൊഴിലെടുക്കുന്ന തൊഴിലാളികൾ അവരുടെ ജീവിതം തന്നെ വഴിമുട്ടിപ്പോകുന്ന ഒരു സാഹചര്യം സംജാതമായ ഘട്ടത്തിൽ അവരുടെ അവകാശ സംരക്ഷണത്തിന് വേണ്ടി രംഗത്തിറങ്ങുകയും അതിനുവേണ്ടി ശബ്ദിക്കുകയും ചെയ്ത സ്വന്തം തൊഴിലാളി യൂണിയൻ അധികാരികളുടെ മുന്നിൽ ഈ മേഖലയിലെ തൊഴിലാളികൾ അനുഭവിക്കുന്ന പ്രയാസങ്ങളെ സംബന്ധിച്ച്, തൊഴിൽ പ്രശ്നങ്ങളെ സംബന്ധിച്ച്, ദുരിതങ്ങളെ സംബന്ധിച്ച് ഈ മേഖലയിലെ തൊഴിലാളികളെ സംരക്ഷിക്കുന്നതിന് വേണ്ടി ആവശ്യമായ നടപടികൾ അധികാരികളുടെ ഭാഗത്തുനിന്നുണ്ടാകണമെന്ന് ആവശ്യപ്പെട്ടുകൊണ്ടാണ് ഇന്നിവിടെ ഈ സൂചനാ ധർണ സംഘടിപ്പിച്ചിരിക്കുന്നത്.
ಕಾರ್ಯಕ್ರಮದಲ್ಲಿ ಸಂಘಟನೆ ಜಿಲ್ಲಾಧ್ಯಕ್ಷ ಕೆಪಿ ಮೊಹಮ್ಮದ್ ಅಶ್ರಫ್ ಅಧ್ಯಕ್ಷತೆ ವಹಿಸಿದರು. ಶಾಸಕ ಎನ್ಎನ್ ಎಲಿಕೊನ್ನು, ಮುಸ್ಲಿಂ ಯುವ ಲೀಗ್ ರಾಜ್ಯ ಉಪಾಧ್ಯಕ್ಷ ಕೆ ಅಬ್ದುಲ್ ಕುಂಜಿ ಚರ್ಕಳ, ಎಸ್ಟಿಯು ಜಿಲ್ಲಾ ಕಾರ್ಯದರ್ಶಿ ಸಂಶುದ್ದೀನ್, ಐಟಿ ಕೋಶಾಧಿಕಾರಿ ಅಹಮದ್ ಹಾಜಿ ಮೊದಲಾದವರು ಮಾತನಾಡಿದರು. ಮಂಗಳವಾರ ಬಂಧಿತರಾಗಿದ್ದ ಅಂತಾರಾಜ್ಯ ಸರಣಿ ವಾಹನ ಕಳ್ಳತನದ 6 ಆರೋಪಿಗಳ ಪೈಕಿ 3 ಕೋರ್ಟು ನ್ಯಾಯಾಂಗ ಬಂಧನ ವಿಧಿಸಿದೆ. ತಳಂಗೆರೆ ಕಡವತ್ತಿನ ಶಮಾಸ್, ಬದಿಯಡ್ಕದ ಅಂಗಾರಮೂಲೆಯ ಶಹನಾಸ್ ಹಾಗೂ ತೆರುವತ್ತಿನ ಮೊಹಮ್ಮದ್ ಇರ್ಷಾದ್ ನ್ಯಾಯಾಂಗ ಬಂಧನಕ್ಕೆ ಒಳಗಾದವರು. ಇವರಿಂದ 12 ಬೈಕ್ಗಳನ್ನು ವಶಪಡಿಸಲಾಗಿತ್ತು. ಮಂಗಳವಾರ ಕಾಸರಗೋಡು ವೃತ್ತ ನಿರೀಕ್ಷಕ ಪಿಕೆ ಸುಧಾಕರ್ ನೇತೃತ್ವದ ಪೊಲೀಸ್ ತಂಡ ಅಂತಾರಾಜ್ಯ ಕೇಂದ್ರೀಕರಿಸಿ ವಾಹನಗಳನ್ನು ಕಳವುಗೈದು ಮಾರಾಟ ಮಾಡುತ್ತಿದ್ದ ಜಾಲದ 6 ಮಂದಿಯನ್ನು ಸೆರೆ ಹಿಡಿದಿತ್ತು. ಇವರನ್ನು ಬುಧವಾರ ಕಾಸರಗೋಡು ಪ್ರಥಮ ದರ್ಜೆ ನ್ಯಾಯಾಲಯದಲ್ಲಿ ಹಾಜರುಪಡಿಸಲಾಗಿದ್ದು 6 ಮಂದಿಯ ಪೈಕಿ 3 ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಉಳಿದ 3 ಆರೋಪಿಗಳು ಅಪ್ರಾಪ್ತರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವರನ್ನು ಬಾಲಾಪರಾಧಿ ಜೈಲಿಗೆ ಹಸ್ತಾಂತರಿಸಲಾಗಿದೆ. ಈ ತಂಡವು ಮಂಗಳೂರಿನಿಂದ ಹಿಡಿದು ಕೊಚ್ಚಿಯ ತನಕ ವಿವಿಧೆಡೆ ವಾಹನಗಳನ್ನು ಕಳವುಗೈದಿದ್ದು ಬಳಿಕ ನಂಬರ್ ಪ್ಲೇಟ್ಗಳನ್ನು ಬದಲಾಯಿಸಿ ಮತ್ತೊಂದೆಡೆಗೆ ಮಾರುತ್ತಿತ್ತು. ಈ ಕುರಿತು ಖಚಿತ ಸುಳಿವು ದೊರೆತ ನಗರ ಠಾಣಾ ಪೊಲೀಸರು ಕಾರ್ಯಾಚರಣೆ ನಡೆಸಿ ಇವರನ್ನು ಸೆರೆ ಹಿಡಿದು ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರ ದೇಗುಲ ತಿರುವನಂತಪುರದ ಶಾಸ್ತಾಮಂಗಲ ಸಾಯಿ ಗ್ರಾಮದಲ್ಲಿ ಸ್ಥಾಪನೆ ಆಗಲಿದ್ದು ಏಪ್ರಿಲ್ 24ರಂದು ವಿಗ್ರಹ ಪ್ರತಿಷ್ಠೆ ಜರಗಲಿದೆ. ಇದರ ಅಂಗವಾಗಿ ಇದೇ ಗುರುವಾರ ಮಧೂರಿನಿಂದ ವಿಗ್ರಹ ಸಹಿತ ರಥ ಘೋಷಯಾತ್ರೆ ತಿರುವನಂತಪುರಕ್ಕೆ ಸಾಗಲಿದೆ. ಮಧೂರಿನ ಶ್ರೀ ಸತ್ಯಸಾಯಿ ಸೇವಾ ಸಮಿತಿಯ ನೇತೃತ್ವದಲ್ಲಿ ಯಾತ್ರೆಯನ್ನು ಆಯೋಜಿಸಲಾಗಿದೆ. ಪಾಲುದಾರಿಕಾ ಪಿಂಚಣಿ ಯೋಜನೆ ವಿರುದ್ಧ ಕ್ರಿಯಾ ಸಮಿತಿಯಿಂದ ಪ್ರತಿಭಟನೆ. ಪಾಲುದಾರಿಕಾ ಪಿಂಚಣಿ ಯೋಜನೆ ಕಾರ್ಯಗತಗೊಳಿಸಿರುವುದರ ದ್ವಿತೀಯ ವಾರ್ಷಿಕದಿಂದಲೇ ಪ್ರತಿಭಟನಾ ಮುಷ್ಕರ ನಡೆಸಲಾಯಿತು. ಕ್ರಿಯಾ ಸಮಿತಿ ಹಾಗೂ ಮುಷ್ಕರ ಸಮಿತಿಯ ಜಂಟಿ ಆಶ್ರಯದಲ್ಲಿ ವಿದ್ಯಾನಗರ ಸಿವಿಲ್ ಸ್ಟೇಷನ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಭಾಗವಹಿಸಿದರು. ಪ್ರತಿಭಟನಾ ಕಾರ್ಯವನ್ನು ಕೆಎಸ್ಟಿಎ ರಾಜ್ಯ ಸಮಿತಿ ಸದಸ್ಯ ಕೆ ರಾಘವ ಮಾಸ್ಟರ್ ಉದ್ಘಾಟಿಸಿ മാതനാടിದರು. കേരളത്തിലെ ജനങ്ങളെയും ജീവനക്കാരെയും അധ്യാപകരെയും വിഡ്ഢികളാക്കിക്കൊണ്ട് പുതിയ തീരുമാനങ്ങളായി ഈ ഗവൺമെൻറ് മുന്നോട്ടേക്ക് പോവുകയാണ്. പങ്കാളിത്ത പെൻഷൻ പദ്ധതി ആരംഭിക്കുമ്പോൾ ഈ ഗവൺമെൻറ്റും അതുപോലെ തന്നെ ഗവൺമെൻറ്റിൻ്റെ വക്താക്കളായിട്ടുള്ള സെറ്റോ സംഘടനകളും ഈ രാജ്യത്ത് ഈ സംസ്ഥാനത്ത് പ്രചരിപ്പിച്ച പ്രചരണങ്ങളെല്ലാം തന്നെ വലിയ രീതിയിലുള്ള വഞ്ചനയായിരുന്നു എന്ന് ഇതിനകം എല്ലാ ജീവനക്കാർക്കും അധ്യാപകർക്കും ബോധ്യപ്പെട്ട കാര്യമാണ്. ಕೆ ರವೀಂದ್ರ, ವಿಸಿ ಮ್ಯಾಥ್ಯೂ, ಎಂ ಚಂದ್ರಶೇಖರ, ಸಿ ಜನಾರ್ದನ, ಎ ಸಲೀಂ, ಗಂಗಾಧರನ್, ಕೆವಿ, ಅಶೋಕ್ ಕುಮಾರ್, ನಾಗೇಶ್ ಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು. ರೈಲಿನಲ್ಲಿ ಸಾಗಿಸುತ್ತಿದ್ದ ಪಾನ್ ಮಸಾಲೆ ಸಹಿತ ವ್ಯಕ್ತಿಯನ್ನು ಬಂಧಿಸಲಾಗಿದೆ. ಉತ್ತರ ಪ್ರದೇಶ ನಿವಾಸಿ 20ರ ಹರೆಯದ ಸುನಿಲ್ ಸೋಂಕಾಲ್ ಬಂಧಿತ. ಈತನ ಬಳಿಯಿಂದ 250 ಪ್ಯಾಕೆಟ್ ಪಾನ್ ವಸ್ತುಗಳನ್ನು ವಶಪಡಿಸಲಾಗಿದೆ. ಕಾಸರಗೋಡು ರೈಲು ನಿಲ್ದಾಣದಲ್ಲಿ ರೈಲ್ವೆ ಪೊಲೀಸರು ಆರೋಪಿಯನ್ನು ಸೆರೆ ಹಿಡಿದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿಗಳ ಮುಖ್ಯಾಂಶಗಳು. ಎಸ್ಎಸ್ಎಲ್ಸಿ ಮೌಲ್ಯಮಾಪನ ಆರಂಭ. ಜಿಲ್ಲೆಯಲ್ಲಿ ನೀಲೇಶ್ವರ, ತ್ರಿಕರಿಪುರ ಕೇಂದ್ರಗಳು. ಮೌಲ್ಯಮಾಪನ ಶಿಕ್ಷಕರ ಅಭಾವ. ಎಡರಂಗ ಪ್ರವೇಶ ನಿಷೇಧ, ಕಾರಣ ಕೋರಿ ಐಎನ್ಎಲ್. ಉದ್ಯಾವರ ಬಳಿ ಟೆಂಪೋ ಬೈಕ್ ಡಿಕ್ಕಿ, ಯುವಕ ದಾರುಣ ಮರಣ, ಮತ್ತೋರ್ವ ಗಂಭೀರ. ಕರಿಂದಳ ಲ್ಯಾಟ್ರೈಟ್ ಗಣಿಗಾರಿಕೆ, ಕಾರ್ಮಿಕರ ಕೆಲಸ ಸಂರಕ್ಷಣೆ ಹೋರಾಟ, ಇಂಟಕ್ ಬಹಿರಂಗ ಬೆಂಬಲ ಘೋಷಣೆ. ಇದರೊಂದಿಗೆ ಸುದ್ದಿಗಳ ಈ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.